ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಆಗಿ 2,75,000 ಗೆ ಡೆಲಿವರಿ ಮಾಡ್ಕೊಡ್ತಾರೆ. 7 ಸೀಟರ್ ಗಾಡಿ 3,15,000 ಗೆ ಬನ್ನಿ ತಗೊಂಡೋಗಿ ಸರ್, ಆರಾಮಾಗಿ ತಗೊಂಡೋಗಿ ಓಡಿಸಬಹುದು. ಬಜೆಟ್ ಅಲ್ಲಿ ಸಿಗತ್ತೆ, ಅದು ಇನ್ನ ಬಜೆಟ್ ಅಲ್ಲಿ ಕೊಡ್ತೀನಿ. ಬುಲ್ಡಾಗ್ ಅಂತೀವಲ್ಲ, ಆ ಲುಕ್ ವೆಹಿಕಲ್ 25,000 ಗೆ 2015 ಮಾಡಲ್ ಸೆಕೆಂಡ್ ಓನರ್ ಟಾಪ್ ಎಂಡ್ ಡೀಸೆಲ್ ಸೆಲಾರಿಯೋ ಕೊಡೋಣ. 5,50,000 ರೂಪಾಯಿಗೆ ಸಿಂಗಲ್ ಓನರ್ ಮೊಬಿಲಿಯೋ 7 ಸೀಟರ್ ಗಾಡಿ ನಮ್ಮ ಹತ್ರ ನೋಡ್ತಾ ಇದೀರಾ. ಬೆನ್ಸ್ ಅವೈಲೇಬಲ್ ಇದೆ, BM ಇದೆ, L1 BM ಇದೆ, ಎಲ್ಲ ಪ್ಯೂರ್ ಕರ್ನಾಟಕ ವೆಹಿಕಲ್ಸ್. ಇದು ಆಚೆ ಕಡೆ ಪ್ರೈಸಿಂಗ್ ಅಲ್ಲಿ NOC ಜೊತೆ ತಗೊಂತಾ ಇದೀರಲ್ಲ, ನನ್ನ ಹತ್ರ ಬನ್ನಿ, KA ಜೊತೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಅದೇ ಪ್ರೈಸಿಂಗ್ ಅಲ್ಲಿ. ಡೌನ್ ಪೇಮೆಂಟ್ ಬಂದು ನಿಮ್ಗೆ 30-50,000 ಅಲ್ಲಿ ಮಾಡಿಸ್ಕೊಡ್ತೀನಿ. ವಿಡಿಯೋ ಮುಖಾಂತರ ಬಂದ್ರೆ ಬರೀ 4,45,000 ಗೆ ಅದು ಫೋರ್ಡ್ ಎಂಡೆವರ್ ಕೊಡೋಣ. 4x4 ಆಟೋಮೆಟಿಕ್. ಒಂದೇ ಒಂದ್ ರೇಟು 9,95,000 ಗೆ ಡೆಲಿವರಿ ಮಾಡ್ಕೊಡ್ತೀನಿ. ಅದು ಪ್ಯೂರ್ KA ವಿತ್ ಫ್ಯಾನ್ಸಿ ನಂಬರ್ 2012 ಮಾಡಲು 4 lakhs ಗೆ ಕೊಡ್ತೀನಿ. 4 ಲಕ್ಷಕ್ಕೆಲ್ಲ ಡಸ್ಟರ್ 110 PS, ಅದು 14 ಮಾಡಲ್ ಸಿಂಗಲ್ ಓನರ್. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 8,35,000 ಗೆ ಡೆಲಿವರಿ ಮಾಡ್ಕೊಡೋಣ. ಎಂಜಾಯ್ 2 ಇದೆ, ಇಲ್ಲೊಂದಿದೆ, ಅಲ್ಲೊಂದಿದೆ. 2,80,000 ಗೆ ರೌಂಡ್ ಫಿಗರ್ ಆಗಿ ಕೊಡೋಣ. ಹೋಗಿ ಬೈ. ಫೈನಲ್ ಟು ಫೈನಲ್ 3,60,000 ಗೆ ಡೆಲಿವರಿ ಕೊಡ್ತೀನಿ. ಫೈನಲ್ ಟು ಫೈನಲ್ 6,25,000 ಗೆ ಡೆಲಿವರಿ ಮಾಡ್ಕೊಡ್ತೀನಿ. ಅದರಲ್ಲೂ 18 ಮಾಡಲ್ ಎಕೋ ಸ್ಪೋರ್ಟ್ ಪ್ಯೂರ್ KA ವೆಹಿಕಲ್. ಫೈನಲ್ ಟು ಫೈನಲ್ 3,60,000 ಗೆ ಡೆಲಿವರಿ ಮಾಡ್ಕೊಡ್ತೀನಿ. ಅದು 13 ಮಾಡಲ್ 4,45,000 ಪೆಟ್ರೋಲ್, ಸೆಕೆಂಡ್ ಓನರ್ 98,000 ನೋಡಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಸಖತ್ತಾಗಿದ್ದೀನಿ. ನಾನಿವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಮ್ಮ SS ಕಾರ್ ವರ್ಲ್ಡ್ ಬಂದಿದ್ದೀನಿ. ಸರ್, ನಮ್ ಜೊತೆ ಸಲ್ಮಾನ್ ಭಾಯ್ ಇದಾರೆ. ಬನ್ನಿ, ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ತುಂಬಾ ದಿವಸ ಆಯ್ತು ವಿಡಿಯೋ ಮಾಡಿ. ಲಾಸ್ಟ್ ವಿಡಿಯೋ ಮಾಡಿ 1 ತಿಂಗಳು ಏನೋ ಆಗ್ತಾ ಇತ್ತು. ಹೌದು, ಸುಮಾರು ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. 1.5 lakh ಆಲ್ಮೋಸ್ಟ್ ರೀಚ್ ಆಗಿತ್ತು. ಸ್ಟಾಕ್ ಖಾಲಿ ಆಗಿದೆ, ತಿರ್ಗಾ ಹೊಸ ಸ್ಟಾಕ್ ಬಂದಿದೆ. ಗಾಡಿಗಳು ಎಲ್ಲಾರು ಸಬ್ಸ್ಕ್ರೈಬರ್ ಗೊತ್ತಿದೆ ನಮ್ದು ಟೇಸ್ಟ್ ಹೆಂಗಿದೆ, ಹೆಂಗ್ ಗಾಡಿಗಳು ಕೊಡ್ತಾ ಇದೀವಿ ಏನ್ ಅನ್ಬಿಟ್ಟು ಎಲ್ಲರಿಗೆ ಗೊತ್ತಿದೆ. ಅದು ಹೇಳೋದ್ ಬೇಡ. ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಅವೈಲೇಬಲ್ ಇರುತ್ತೆ, ಸರ್ವಿಸ್ ಎಲ್ಲ ಆಗಿರುತ್ತೆ. ಅದ್ ಬಿಟ್ಟು ಲೋನ್ ಆಪ್ಷನ್ 80 to 90% ಆಲ್ ಓವರ್ ಕರ್ನಾಟಕ ಆಗುತ್ತೆ. ಸ್ಯಾಲರಿ ಅಂಡ್ ಸೆಲ್ಫ್ ಎಂಪ್ಲಾಯ್ಡ್ಗೆ ಎಲ್ಲ ವಿಡಿಯೋ ಅಲ್ಲಿ ಹೇಳ್ಕೊಟ್ಟಿದೀವಿ. ಆದ್ರೂ ಹೊಸ ಯಾರು ಸಬ್ಸ್ಕ್ರೈಬ್ ಆಗಿದಾರ ಅವ್ರಿಗೇನು ಹೇಳ್ಬಿಡ್ತೀನಿ, ಈ ಲೋನ್ ಅಪ್ ಟು 80 to 90%. ಡೌನ್ ಪೇಮೆಂಟ್ ಬಂದು ನಿಮ್ಗೆ 30-50,000 ಅಲ್ಲಿ ಮಾಡಿಸ್ಕೊಡ್ತೀನಿ. ಲೋ ವೆಹಿಕಲ್, ದೊಡ್ಡ ಗಾಡಿಗಳಿಗಲ್ಲ, ಲೋ ಬಜೆಟ್ ವೆಹಿಕಲ್ 3 ಲಕ್ಷ 4 ಲಕ್ಷ ಬಜೆಟ್ ಗಾಡಿಗಳಿಗೆ 50,000 30,000 80,000 ಡಿಪೆಂಡ್ ಆನ್ ಯುವರ್ ಸಿಬಿಲ್. ಆ ತರ ಆದ್ರೆ ಫುಲ್ 100% ಮಾಡ್ಕೊಡ್ತೀನಿ. ಡಿಪೆಂಡ್ ನಿಮ್ ಸಿಬಿಲ್ ಹೆಂಗಿರ್ತೀರಾ ಆ ತರ ಡಿಪೆಂಡ್ ಆಗತ್ತೆ. ಗಾಡಿ ಪೆಟ್ರೋಲ್, ಡೀಸೆಲ್, ಸಿಡಾನ್, XUV, ಹ್ಯಾಶ್ ಬ್ಯಾಕ್ ಎಲ್ಲ ಅವೈಲೇಬಲ್ ಇದೆ. ಪ್ರೀಮಿಯಂ ಇಂದ ನಾರ್ಮಲ್ ಎಲ್ಲ ಅವೈಲೇಬಲ್ ಇದೆ. ಬನ್ನಿ ಸರ್, ಒಂದೊಂದಾಗಿ ತೋರ್ಸ್ಕೊಂಡು ಹೋಗೋಣ ಅಲ್ವಾ? ಹೌದು. 7 ಸೀಟರ್ ಅಲ್ಲಿ ಹೋಗ್ತೀನಿ ಅಂದ್ರೆ ಸುಮಾರು ಆಪ್ಷನ್ ಗಳಿದೆ. ಮತ್ತೆ ಪ್ರೀಮಿಯಂ ಅಲ್ಲಿ ಹೋಗ್ತೀನಿ ಅಂದ್ರೆ ಆಲ್ಮೋಸ್ಟ್ ಕರ್ನಾಟಕ ಗಾಡಿಗಳನ್ನ ನಿಲ್ಸವ್ರೆ, ಅದ್ರಲ್ಲೂ ಬಜೆಟ್ ಅಲ್ಲಿ ಇದೆ. ಹೌದು ಅಲ್ವಾ ಸರ್? ಎಲ್ಲ ಸರ್, ನಂದು ಏನಿದೆ ಅಂದ್ರೆ ನನ್ ಕಸ್ಟಮರ್ಸ್ ಗಳಿಗೆ ಪ್ಯೂರ್ KA ಗಾಡಿಗಳು, ಅದು ಆಚೆ ಪ್ರೈಸಿಂಗ್ NOC ಪ್ರೈಸ್ ಅಲ್ಲಿ ಕೊಡ್ತಾ ಇದಾರಲ್ಲ ಆಚೆ ಕಡೆ, ಆ ಪ್ರೈಸಿಂಗ್ ಅಲ್ಲಿ ನಂದು ಡ್ಯೂಟಿ ಏನಿದೆ ಅಂದ್ರೆ ಪ್ಯೂರ್ KA ಗಾಡಿಗಳು ಕೊಡೋಣ ಅಂತ ಇದು ಮಾಡಿದೀನಿ. ಅದೇ ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಪ್ಯೂರ್ KA ಪ್ರೀಮಿಯಂ ವೆಹಿಕಲ್ಸ್ ಅವೈಲೇಬಲ್ ಇದೆ. ಬನ್ನಿ, ಗಾಡಿಗಳು ಮುಂದೆ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ. 100% ಒಂದ್ಸತಿ ಗಾಡಿ ಓಡಿಸ್ ನೋಡ್ಬಿಟ್ರೆ ಗಾಡಿ ಬಿಡೋದಿಲ್ಲ. ಹೌದಾ? 100% ಮೈಗ್ರೇಟೆಡ್ ವೆಹಿಕಲ್ಸ್ ಪ್ರೈಸಿಂಗ್ ಅಲ್ಲಿ ಕರ್ನಾಟಕ ಗಾಡಿ ಕೊಡ್ತಾರೆ. ಅದು ಪ್ಯೂರ್ KA ಹಿಸ್ಟ್ರಿ ಜೊತೆ ಗಾಡಿ ಕೊಡ್ತೀನಿ. ಅದು ಸುಮ್ನೆ ಬಂದು ಗಾಡಿ ತಗೊಂಡು ದುಡ್ಡು ಕೊಟ್ರು ಗಾಡಿ ತಗೊಂಡೋದ್ರು ಇಲ್ಲ. ಗಾಡಿ ತಗೊಂಡೋಗಿ 5 ಜಾಗ ಚೆಕ್ ಮಾಡಿಸಿ ಆಮೇಲೆ ಬಂದು ದುಡ್ಡು ಕೊಟ್ಟು ತಗೊಂಡೋಗಿ. ಓಕೆ, ಸೊ ಬನ್ನಿ ವೀಕ್ಷಕರೇ, ಆಗಿದ್ರೆ ತಡ ಮಾಡ್ತೀರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಗಳು ಎಲ್ಲಾನು ಈ ಬಜೆಟ್ ಅಲ್ಲಿ ಕವರ್ ಆಗ್ಬಿಡುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸ್ಟಾರ್ಟ್ ಮಾಡೋಣ ಸರ್? ಸರಿ ಸರ್, ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು, ಒಂದು ರೆನಾಲ್ಟ್ ಕ್ವಿಡ್ ಬಂತು. ಇದ್ರ ಬಗ್ಗೆ ಹೇಳಿ ಸರ್. ಬೈ, ಕ್ವಿಡ್ ನೋಡಿ 2016 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಬೈ, ಇದು RXT ಫುಲ್ಲಿ ಟಾಪ್ ಎಂಡ್. ಗಾಡಿ ಜಸ್ಟ್ ಬಂದಿರೋದು, ಇನ್ನ ವಾಶ್ ಪಾಲಿಶ್ ಏನು ಆಗಿಲ್ಲ, ಎಲ್ಲ ಮಾಡ್ಬಿಟ್ಟು ಕೊಡ್ತೀನಿ. ಇದು ಬಂದು 2016 ಸೆಕೆಂಡ್ ಓನರ್ ಪೆಟ್ರೋಲ್. ಸರ್ ಬೈ, ಇದು ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಬೈ, RXT ಟಾಪ್ ಎಂಡ್ ವೇರಿಯಂಟ್. ಪ್ರೈಸಿಂಗ್ ಬೈ, ಇದ್ರದ್ದು ಪ್ರೈಸ್ ಹೇಳ್ತಾ ಇರೋದು 3,35,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಒಂದ್ ರೇಟ್ ಬೈ 295 ಗೆ ಡೆಲಿವರಿ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಬೈ, ಫೈನಲ್ ಆಗಿ 2,90,000 ಗೆ ಡೆಲಿವರಿ ಮಾಡ್ಕೊಡ್ತೀನಿ. ಬೈ, ಒಂದ್ ರೇಟ್. ಅದು 16 ಮಾಡಲ್ ಗಾಡಿ. ವರ್ಣ ಶೋರೂಮ್ ಹೋಗೋರವ್ರಿಗೆ ಏನಕ್ಕೆ ಶೋರೂಮ್ ಹೋಗ್ತೀರಾ, ಬನ್ನಿ, ಇಲ್ಲಿದೆ. 2022 ಮಾಡಲು, ಬರೀ 35,000 ಓಡಿದೆ. ರೆಕಾರ್ಡೆಡ್ ಸಿಂಗಲ್ ಓನರ್ ವೆಹಿಕಲ್. ಶೋರೂಮ್ ಅಲ್ಲಿ ಎಷ್ಟು ಬೈ? 18 ಲಕ್ಷ 20 ಲಕ್ಷ ರೂಪಾಯಿ ಆಗ್ಬೇಕು. ನನ್ನ ಹತ್ರ ಬನ್ನಿ ಬೈ, 10,75,000 ಹೇಳ್ತಾ ಇದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಒಂದ್ ರೇಟ್ ಬೈ 10,05,000 ಡೆಲಿವರಿ ಮಾಡ್ಕೊಡ್ತೀನಿ. 10,05,000 10 ಲಕ್ಷ ಕಡಿಮೆ. ಬರೀ 2 ವರ್ಷ ಹಳೆ ಗಾಡಿ, ಅರ್ಧಕ್ಕರ್ಧ ಕಡಿಮೆ ರೇಟ್.
ನೋಡ್ತಾ ಇರ್ಬೋದು ಡಿಮ್ಯಾಂಡೆಡ್ ಕಾರು, ಅದರಲ್ಲೂ ಫ್ಯಾನ್ಸಿ ನಂಬರ್ ಕಾರು ಅಕಾರ್ಡ್ ಇದೆ. ಬೈ ಅಕಾರ್ಡ್ ಬುಲ್ಡಾಗ್ ಶೇಪ್ ಅಂತೀವಿ ಇದಕ್ಕೆ. 2012 ಮಾಡಿ ಥರ್ಡ್ ಓನರ್, ಆಟೋಮೆಟಿಕ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಸನ್ರೂಫ್ ಎಲ್ಲಾ ಫೀಚರ್ಸ್ ಬರುತ್ತೆ ಇದರಲ್ಲಿ ನಿಮ್ಗೆ. ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸನ್ರೂಫ್ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಬರೀ ಅಲೋವಿಲ್ಸ್ ಮತ್ತೆ ಇದು ಟೈರ್ಸ್ ಇದೆ ಅಲ್ಲ, 1.5 ಲಕ್ಷ ರೂಪಾಯಿದು ಟೈರ್ಸ್ ಮತ್ತೆ ಅಲೋವಿಲ್ಸ್ ಹಾಕ್ಸಿದಾರೆ ಬೈ. 1.5 ಲಕ್ಷ? ಹೌದು, ಆಫ್ಟರ್ ಮಾರ್ಕೆಟ್ ಲೋ ಪ್ರೊಫೈಲ್ ಟೈರ್ಸ್. ಓಕೆ ಓಕೆ ಓಕೆ, ಇದಕ್ಕೆ 1.5 ಲಕ್ಷ ಅಂತ ವೀಕ್ಷಕರೇ. ಪೆಟ್ರೋಲ್ ಗಾಡಿ ಅಲ್ವಾ ಸರ್? ಹೌದು ಬೈ, ಪೆಟ್ರೋಲ್ ಗಾಡಿ ಇದು. ಇಂಟೀರಿಯರ್ ವೈಸ್ ಅಲ್ಲಿ ಎಲ್ಲಾ ಬರುತ್ತೆ ಬೈ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ABS, ಡಿಫಾಗರ್, ಲೆದರ್ ಸೀಟ್ ಕವರ್, ಗಾಡಿಯಲ್ಲಿ ಹೆಡರ್ ಇದೆ, ಈಚ್ ಅಂಡ್ ಎವ್ರಿಥಿಂಗ್ ಇದೆ ಗಾಡಿಯಲ್ಲಿ. ಬರೀ ತಗೊಂಡ್ಬೇಕು, ಪೆಟ್ರೋಲ್ ಹಾಕೊಂಡ್ ಓಡಿಸ್ಬೇಕು. ಇದ್ರದ್ದು ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು 5,45,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಒಂದೇ ಒಂದ್ ರೇಟ್ ಬೈ, 5,10,000 ಡೆಲಿವರಿ ಮಾಡ್ಕೊಡ್ತೀನಿ ಬೈ. ಇನ್ನೊಂದ್ ಪ್ರೈಸ್ ಬೈ ಫೈನಲ್ ರೌಂಡ್ ಫಿಗರ್ 5 ಲಕ್ಷಕ್ಕೆ ಎಲ್ಲಾ ಸರಿ ಮಾಡಿ ಡೆಲಿವರಿ ಕೊಡೋಣ ಬೈ. ನಮ್ಮ ಹತ್ರ ನೋಡ್ತಾ ಇದೀರಾ, ಬೆನ್ಸ್ ಅವೈಲೇಬಲ್ ಇದೆ, BM ಇದೆ, L1 BM ಇದೆ, ಎಲ್ಲಾ ಪ್ಯೂರ್ ಕರ್ನಾಟಕ ವೆಹಿಕಲ್ಸ್ ಇದು. ಆಚೆ ಕಡೆ ಪ್ರೈಸಿಂಗ್ ಅಲ್ಲಿ NOC ಜೊತೆ ತಗೊಂತಾ ಇದೀರಲ್ಲ, ನನ್ನ ಹತ್ರ ಬನ್ನಿ, KA ಜೊತೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಅದೇ ಪ್ರೈಸಿಂಗ್ ಅಲ್ಲಿ ಬೈ. ಇದು ಬಂದು 2012 ಮಾಡಿ B ಕ್ಲಾಸ್ ಅಂತೀವಿ. ಇದು B ಕ್ಲಾಸ್ 180 ಸ್ಪೋರ್ಟ್ಸ್, ಮೋನೋ ಸನ್ರೂಫ್ ಫುಲ್ಲಿ ಟಾಪ್ ಎಂಡ್ ಗಾಡಿ. ಹೌದು, ಬೆನ್ಸ್ ಅಲ್ಲಿ ತುಂಬಾ ಲಕ್ಸುರಿಯಸ್ ವೆಹಿಕಲ್, ಲೋ ಬಜೆಟ್ ವೆಹಿಕಲ್. ಓಕೆ ಓಕೆ, ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಸಖತ್ತಾಗಿದೆ ನೋಡೋದಕ್ಕೆ. ಬೈ ಗೇರ್ ಬೈ ಎಲ್ಲ ಇಲ್ಲಿ ಬರುತ್ತೆ. ಹೌದಾ? ಹೌದು. ಓಕೆ ಓಕೆ ಓಕೆ, ಎಷ್ಟು ಓಡಿದೆ ಸರ್ ಈ ಗಾಡಿ? ಬೈ ಇದು ಬಂದು ರೆಕಾರ್ಡೆಡ್ 91,000 ಓಡಿದೆ, ರೆಕಾರ್ಡೆಡ್. ಸರ್ವಿಸ್ ಜೊತೆ ಗಾಡಿ ಕೊಡ್ತೀನಿ. ಹೌದಾ? ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಸಖತ್ತಾಗಿದೆ. B ಕ್ಲಾಸ್ ಸಿಗೋದ್ರಲ್ಲೇ ರೇರು ಅಂತ ಹೇಳ್ಬೋದು, ಅದ್ರಲ್ಲೂ ಒಂದು ಫ್ಯಾನ್ಸಿ ನಂಬರ್ ಜೊತೆಗಿದೆ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರ ಸರ್? ಬೈ ಇದ್ರದ್ದು ಮಾರ್ಕೆಟ್ ಅಲ್ಲಿ ನಡೀತಾ ಇದೆ 11 ಲಕ್ಷ 12 ಲಕ್ಷ. 12 ಮಾಡಿ ಪ್ಯೂರ್ KA ವೆಹಿಕಲ್, ಅದೆಲ್ಲ ಬೇಡ. ಫೈನಲ್ ಹೇಳಿ ಸರ್. ಕೋಟಿಂಗ್ ಪ್ರೈಸ್ 1075. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಒಂದೇ ಒಂದ್ ರೇಟ್ 995 ಡೆಲಿವರಿ ಕೊಡ್ತೀನಿ ಬೈ. ಸರ್ ಹಾಗೆ ಇನ್ನೊಂದು 3 ಸೀರೀಸ್ ಸರ್ ನೋಡ್ತಾ ಇದೀರಲ್ಲ, ನೆಕ್ಸ್ಟ್ ಬೆನ್ಸ್ ಆದ್ಮೇಲೆ BMW 320D ಡೀಸೆಲ್ ಫುಲ್ಲಿ ಟಾಪ್ ಎಂಡ್. ಇದರಲ್ಲಿ ನಿಮ್ಗೆ 6 ಏರ್ ಬ್ಯಾಗ್, ABS, ಸನ್ರೂಫ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್, ಮೈಲೇಜ್ ಗೆ ಒಳ್ಳೆ ಅಂದ್ರೆ ಒಳ್ಳೆ ವೆಹಿಕಲ್ ಇದು ದೊಡ್ಡ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ. 3 ಸೀರೀಸ್ ಅಲ್ಲಿ ಒಂದ್ ಒಳ್ಳೆ ಬಜೆಟ್ ವೆಹಿಕಲ್ ಅಂತಾನು ಹೇಳ್ಬೋದು, ಕರ್ನಾಟಕ ಗಾಡಿ. ಹೌದು, ಪ್ಯೂರ್ KA, ಅದು ಮೈಗ್ರೇಟೆಡ್ ಅಲ್ಲ, ಪ್ಯೂರ್ KA ವೆಹಿಕಲ್ ಕೊಡ್ತೀನಿ. ಪ್ರೈಸಿಂಗ್ ಬೈ ಏನ್ ನಡೀತಾ ಇದೆ ಮಾರ್ಕೆಟ್? 2012 ಮಾಡಿ ಥರ್ಡ್ ಓನರ್ ಡೀಸೆಲ್ ವೆಹಿಕಲ್ ಗೆ ಟಾಪ್ ಎಂಡ್ ಗೆ 8 ಲಕ್ಷ ಬೈ. ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು 8,85,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಒಂದೇ ಒಂದ್ ರೇಟ್ 8,45,000 ಗೆ ಡೆಲಿವರಿ ಕೊಡ್ತೀನಿ. ಇನ್ನೊಂದ್ ಪ್ರೈಸ್ 8,35,000 ಗೆ ಒಂದೇ ಒಂದ್ ಪ್ರೈಸ್ ಡೆಲಿವರಿ ಮಾಡ್ಕೊಡೋಣ ಬೈ. BM ಇದು X1 ಸಿಡಾನ್ ಬೇಡ, ನನ್ಗೆ ಸ್ವಲ್ಪ XUV ತರ ಬೇಕು ಅಂದ್ರೆ ಅದನ್ನು ಅವೈಲೇಬಲ್ ಇದೆ. 2013 ಮಾಡಿ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್, 83,000 ಓಡಿದೆ ಬೈ. ಈ 83,000 ಓಡಿದೆ ಸರ್, ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಇದ್ರಲ್ಲಿ ಸನ್ರೂಫ್ ಬಿಟ್ಟು ಎಲ್ಲ ಬರುತ್ತೆ. ಹೌದಾ? ನೋಡ್ತಾ ಇರ್ಬೋದು ಸನ್ರೂಫ್ ಒಂದ್ ಬರಲ್ಲ, ಅದ್ ಬಿಟ್ಟು ಮಿಕ್ಕಿದ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಏರ್ ಬ್ಯಾಗ್, ABS, ಡಿಫಾಗರ್ ಎಲ್ಲ ಬರುತ್ತೆ. ನೀಟಾಗಿ ಮೇಂಟೈನ್ ಮಾಡೋರೆ. ಡೀಸೆಲ್ ಗಾಡಿ ಫೀಚರ್ಸ್ ಎಲ್ಲ ಬಂದ್ಬಿಡುತ್ತೆ ಆಲ್ಮೋಸ್ಟ್. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಸಖತ್ತಾಗಿ ಮೇಂಟೈನ್ ಮಾಡೋರೆ. ಆಟೋಮೆಟಿಕ್ ಗಾಡಿ ಇದಾಗಿರುತ್ತೆ. ಡೀಸೆಲ್ ಗಾಡಿ. ಮೈಲೇಜ್ ಸರ್ ಸಿಟಿ ಲೆವೆಲ್ ಮೈಲೇಜ್ ನಿಮ್ಗೆ ಆರಾಮಾಗಿ ಬರುತ್ತೆ ಸರ್, 13, 14. ಹೈವೇ ಅಲ್ಲಿ 15, 16 ಬರುತ್ತೆ X1. ಪ್ರೈಸಿಂಗ್ ಕೋಟಿಂಗ್ ಪ್ರೈಸ್ ಬಂದು ಈ ವೆಹಿಕಲ್ದು 8,95,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಒಂದೇ ಒಂದ್ ಪ್ರೈಸ್ ಫೈನಲ್ ಆಗಿ 8,15,000 ಗೆ ಡೆಲಿವರಿ ಮಾಡ್ಕೊಡ್ತೀನಿ. 8,15,000 ಡೆಲಿವರಿ ಮಾಡ್ಕೊಡ್ತೀನಿ. 2014 ಮಾಡಿಲ್ ಸಿಂಗಲ್ ಓನರ್ UP ರಿಜಿಸ್ಟರ್ ವೆಹಿಕಲ್ ಸರ್ ಇದು. RXZ 110 PS ಫುಲ್ಲಿ ಟಾಪ್ ಎಂಡ್. ಹೌದು, ಡೀಸೆಲ್ ವೆಹಿಕಲ್ ಅಲ್ಲಿ ಫುಲ್ಲಿ ಟಾಪ್ ಎಂಡ್. ಅಲವಿಲ್ಸ್, ಏರ್ ಬ್ಯಾಗ್, ABS, ಡಿಫಾಗರ್ ಎಲ್ಲ ಬಂದ್ಬಿಡತ್ತವೆ ಇದರಲ್ಲಿ. 85 PS. ಹೌದು 85. ಇದು 110 PS. ಹೌದು, ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿನಾ? ಹೌದು, ಡೀಸೆಲ್ ಗಾಡಿ. ನೋಡ್ತಾ ಇರ್ಬೋದು ಗಾಡಿದು ಬಾಡಿ ಲೈನ್ ಎಲ್ಲ ಹೇಗಿದೆ ಅಂತ. UP ರಿಜಿಸ್ಟರ್ಡ್ ಇದಾಗಿರುತ್ತೆ. ಫುಲ್ಲಿ ಟಾಪ್ ಎಂಡ್ ಗಾಡಿ. ವಿತ್ NOC ಬೇಕಂದ್ರೆ NOC ಸಿಗುತ್ತೆ, ಇಲ್ಲ ವಿತ್ ಕರ್ನಾಟಕ ನಂಬರ್ ಅಂದ್ರೆ ವಿತ್ ಕರ್ನಾಟಕ ನಂಬರ್ ಮಾಡಿ ಕೊಡ್ತಾರೆ. ಪ್ರೈಸಿಂಗ್ ಕೋಟಿಂಗ್ ಪ್ರೈಸ್ ಬಂದು ವಿತ್ KA ಬಂದು 535. ಫೈನಲ್ ವಿತ್ KA ಬಂದು 5 lakh rupees ಗೆ ಆಗತ್ತೆ. 435 ವಿತ್ NOC ಹೇಳ್ತಾ ಇದೀನಿ. ಫೈನಲ್ ಬಂದು 4 lakhs ಗೆ ಕೊಡ್ತೀನಿ. 4 ಲಕ್ಷಕ್ಕೆಲ್ಲ ಡಸ್ಟರ್ 110 PS. ಅದು 14 ಮಾಡಿ ಸಿಂಗಲ್ ಓನರ್. ಸರ್ KUV 100 ಸರ್ ಇದನ್ನು ಬಜೆಟ್ ಅಲ್ಲಿ ಕೊಡ್ತೀನಿ. 2017 ಮಾಡಿ ಸೆಕೆಂಡ್ ಓನರ್, 98,000 ಓಡಿದೆ. K8 ಫುಲ್ಲಿ ಟಾಪ್ ಎಂಡ್. 6 ಸೀಟರ್ ಗಾಡಿ ಇದು. ಸರ್ ಇದ್ರದ್ದು ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು 4,85,000. ಫೈನಲ್ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 4,45,000 ಗೆ ಡೆಲಿವರಿ ಮಾಡ್ಕೊಡ್ತೀನಿ. 4,45,000 ಪ್ಯೂರ್ KA ವೆಹಿಕಲ್ ವಿತ್ ಸರ್ವಿಸ್ ಹಿಸ್ಟ್ರಿ, ಫುಲ್ಲಿ ಟಾಪ್ ಎಂಡ್, ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್. 445 ಗೆ 2017 ಮಾಡಿ ಗಾಡಿ ಡೆಲಿವರಿ ಕೊಡೋಣ. ಎಷ್ಟಂದ್ರಿ ಸರ್ ಪ್ರೈಸ್? 4,45,000 ಪೆಟ್ರೋಲ್. ಸೆಕೆಂಡ್ ಓನರ್ 98,000 ಓಡಿದೆ.
ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಒಂದು ಆನೆನೇ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಆನೆ ಅಂತೀರಾ, ಅಯ್ಯೋ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅದು. ಹಳೆ ಎಂಡೆವರ್ ತುಂಬಾ ಅಂದ್ರೆ ತುಂಬಾ ಮಾರ್ಕೆಟ್ ಅಲ್ಲಿ ತುಂಬಾ ಕ್ರೇಜ್. ಹೌದು. 2011 ಮಾಡಲ್, 3rd ಓನರ್, HR ರಿಜಿಸ್ಟರ್ ಇದು. ಇದ್ರದ್ದು ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಇದು ಆಟೋಮೆಟಿಕ್ 4x4, ಫುಲ್ಲಿ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಹೌದಾ? ಏರ್ ಬ್ಯಾಗ್, ABS, ಸೈಡ್ ವಿಂಡೋಸ್ ಎಲ್ಲ, ಲೆದರ್ ಸೀಟ್ ಕವರ್ಸ್ ಎಲ್ಲ ಬಂದು ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಸೂಪರ್ ಆಗಿ ಮೇಂಟೈನ್ ಮಾಡೋರೆ. ಇಂಟರ್ವೈಸ್ ನೋಡ್ತಾ ಇರ್ಬೋದು, ಆಟೋಮೆಟಿಕ್ ಗಾಡಿ ಸಖತ್ತಾಗಿದೆ. 4 wheel ಡ್ರೈವ್ ವೆಹಿಕಲ್ ಅದ್ರಲ್ಲೂ ಗಾಡಿ ಅಲ್ವಾ ಸರ್? ಹೌದು. ಓನರ್ಶಿಪ್ ಕೋಟಿಂಗ್ ಪ್ರೈಸ್ ಬಂದು ಓನರ್ಶಿಪ್ 3rd ಓನರ್, 2011 ಮಾಡಿ 3rd ಓನರ್, 1,40,000 ರೆಕಾರ್ಡೆಡ್ ಹೊಡಿದೆ. ಓಕೆ ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರ ಸರ್? ಕೋಟಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು ಈ ವೆಹಿಕಲ್ ಗೆ 4,85,000 ಹೇಳ್ತಾ ಇದೀನಿ. ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಈ ವೆಹಿಕಲ್ 4,45,000 ಗೆ ಡೆಲಿವರಿ ಮಾಡ್ಕೊಡೋಣ. 4,45,000 NOC ಜೊತೆ ಅದು ಎಂಡೆವರ್ ಕೊಡೋಣ. ಆರಾಮಾಗಿ 10 ಜನ ಕುತ್ಕೊಂಡು ಹೋಗ್ಬೋದು ಗಾಡಿಯಲ್ಲಿ. ಹಾಗೆ ಲೋ ಮೇಂಟೆನೆನ್ಸ್ ವೆಹಿಕಲ್ ಸೆಲೆರಿಯೋ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸೆಲೆರಿಯೋ 2015 ಮಾಡಲ್, 2nd ಓನರ್, ಡೀಸೆಲ್, ZDI ಫುಲ್ಲಿ ಟಾಪ್ ಎಂಡ್, 98,000 ರೆಕಾರ್ಡೆಡ್ ಹೊಡಿದೆ. ZDI ಅಂದ್ರೆ ಫುಲ್ಲಿ ಟಾಪ್ ಎಂಡ್, ಡ್ಯುಯಲ್ ಏರ್ ಬ್ಯಾಗ್, ABS, ಡಿಫಾಗರ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೌದು. ಇದು ಮ್ಯಾನುವಲ್ ಗಾಡಿನಾ ಸರ್? ಹೌದು, ಮ್ಯಾನ್ಯುಯಲ್ ವೆಹಿಕಲ್. ಓಕೆ ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು. ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರ ಸರ್? ಕೋಟಿಂಗ್ ಪ್ರೈಸ್ ಬಂದು 4,75,000 ಹೇಳ್ತಾ ಇದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 4,25,000 ಗೆ ಗಾಡಿ ಡೆಲಿವರಿ ಮಾಡ್ಕೊಡೋಣ. 4,25,000 ಗೆ 2015 ಮಾಡಲ್, 2nd ಓನರ್, ಟಾಪ್ ಎಂಡ್ ಡೀಸೆಲ್ ಸೆಲೆರಿಯೋ ಕೊಡೋಣ. ನಿಸಾನ್ ಸನ್ನಿ ಸರ್, ನಿಸಾನ್ ಸನ್ನಿ 2013 ಮಾಡಲ್, 2nd ಓನರ್, ಡೀಸೆಲ್, ಫುಲ್ಲಿ ಟಾಪ್ ಎಂಡ್ ಬರುತ್ತೆ ಸರ್. ಇದ್ರಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಕೋಟಿಂಗ್ ಪ್ರೈಸ್ ಬಂದು ಈ ವೆಹಿಕಲ್ ಹೇಳ್ತಾ ಇರೋದು ಒಳ್ಳೆ ಮೈಲೇಜ್ ಅಂತೂ ಒಳ್ಳೆ ವೆಹಿಕಲ್ ಸರ್. ಹೌದು. ಸೊ ನೋಡ್ತಾ ಇರ್ಬೋದು, ಸ್ಪೇಷಿಯಸ್ ಗಾಡಿ ಅಂತ ಹೇಳ್ಬೋದು. ಆರಾಮಾಗಿ ಒಂದು 5-6 ಜನನು ಕುತ್ಕೊಂಡು ಹೋಗ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿರುತ್ತೆ. ಅದ್ರಲ್ಲೂ ಎಕ್ಸೆಲ್ ವೇರಿಯಂಟ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್. ಹೌದು. ಪ್ರೈಸಿಂಗ್ ಕೋಟಿಂಗ್ ಪ್ರೈಸ್ ಬಂದು ಮಾರ್ಕೆಟ್ ಅಲ್ಲಿ 4.25, 4.40 ಹಂಗ್ ನಡೀತಾ ಇದಾವೆ. ಅದೆಲ್ಲ ಬೇಡ. 3,85,000 ಕೋಟಿಂಗ್ ಪ್ರೈಸ್ ಫೈನಲ್. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,60,000 ಗೆ ಡೆಲಿವರಿ ಮಾಡ್ಕೊಡ್ತೀನಿ. ಅದು 13 ಮಾಡಲ್, 2nd ಓನರ್, ಟಾಪ್ ಎಂಡ್ ಡೀಸೆಲ್ ಗಾಡಿ. ಇದು ಸರ್ ಆಫ್ಟರ್ 2012 ಮಾಡಲ್, 2nd ಓನರ್, ಡೀಸೆಲ್, 83,000 ನೋಡಿದೆ. ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿದು ಕೋಟಿಂಗ್ ಪ್ರೈಸ್ ಬಂದು 2,85,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,65,000 ಗೆ ಡೆಲಿವರಿ ಕೊಡ್ತೀನಿ. ಅದು 12 ಮಾಡಲ್ ಆಫ್ಟರ್. 12 ಮಾಡಲ್ ಹೌದು. ಸಖತ್ತಾಗಿದೆ ಗಾಡಿ. ತುಂಬಾ ಇಂಟೀರಿಯರ್ ವೈಸ್ ನೋಡ್ಬೋದು ನೀವು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ. ಎಷ್ಟು ಲೀಟರ್ ಇಂಜಿನ್ ಬರುತ್ತೆ ಸರ್ ಇದ್ರಲ್ಲಿ? ಇದು ಬಂದು 2 ಲೀಟರ್ ಇಂಜಿನ್ ಬರುತ್ತೆ. ಸೇಮ್ ಕ್ರೂಸ್ ಇಂಜಿನ್ ಅಲ್ವಾ? ಫುಲ್ ಡಿಮ್ಯಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಅಷ್ಟು ಡಿಮ್ಯಾಂಡ್ ಇದೆ ಈ ಗಾಡಿಗೆ. ಸೊ ಯಾರಾದ್ರೂ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಕ್ರೂಸ್ ಬದಲು ಈ ಗಾಡಿಗೆ ಹೋಗ್ಬೋದು. ಪ್ರೈಸ್ ಎಷ್ಟು ಸರ್? ಇದು ಫೈನಲ್ ಟು ಫೈನಲ್ 265 ಗೆ ಡೆಲಿವರಿ ಮಾಡ್ಕೊಡ್ತೀನಿ. 2,65,000 ರೂಪಾಯಿಗೆ ಡೆಲಿವರಿ ಮಾಡ್ಕೊಡ್ತೀನಿ. ಗಾಡಿ 2018 ಮಾಡಲ್, 3rd ಓನರ್ ವೆಹಿಕಲ್, ಟೈಟಾನಿಯಂ, ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್, ಈಚ್ ಅಂಡ್ ಎವ್ರಿಥಿಂಗ್ ಕಂಪ್ನಿ ಫಿಟೆಡ್ ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು. ಯಾವ್ದು ವೇರಿಯಂಟ್ ಬರುತ್ತೆ ಸರ್ ಇದು? ಇದು ಬಂದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS, ಡಿಫಾಗರ್, ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಎಲ್ಲ ಬ್ಯಾಕ್ ವೈಪರ್, ಟ್ರೆಂಡ್ ಲೈನ್. ಹೌದು ಎಲ್ಲ. ಪ್ರೈಸಿಂಗ್ ಕೋಟಿಂಗ್ ಪ್ರೈಸ್ 2018 ಮಾಡಲ್, ಎಕೋಸ್ಪೋರ್ಟ್ ಪ್ಯೂರ್ ಕೆ ವೆಹಿಕಲ್. ಇದು 6,75,000 ಹೇಳ್ತಾ ಇದೀನಿ. ಫೈನಲ್ ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 6,25,000 ಗೆ ಡೆಲಿವರಿ ಮಾಡ್ಕೊಡ್ತೀನಿ. ಅದ್ರಲ್ಲೂ 18 ಮಾಡಲ್ ಎಕೋಸ್ಪೋರ್ಟ್ ಪ್ಯೂರ್ ಕೆ ವೆಹಿಕಲ್ ಫೈನಲ್ 625 ಗೆ ಡೆಲಿವರಿ ಮಾಡ್ಕೊಡ್ತೀನಿ. ಅದು ಡೀಸೆಲ್, ಒಳ್ಳೆ ಮೈಲೇಜ್ ಗಾಡಿ. ಎಷ್ಟಂದ್ರೆ ಸರ್ ಪ್ರೈಸ್? 6,25,000 ಗೆ ಡೆಲಿವರಿ ಮಾಡ್ಕೊಡೋಣ. 6,25,000ಕ್ಕೆ 18 ಮಾಡಲ್ ಎಕೋಸ್ಪೋರ್ಟ್ ಸಿಗ್ತಾ ಇದೆ. ಎಕೋಸ್ಪೋರ್ಟ್ ಇದೆಯಲ್ಲ ಸರ್? ಎಕೋಸ್ಪೋರ್ಟ್ 2000 ಮಾಡಲ್ ಬೇಡ ನನ್ಗೆ, ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ 2013 ಮಾಡಲ್, 2nd ಓನರ್, ಡೀಸೆಲ್, ಆಂಬಿಷನ್ ಅವೈಲೇಬಲ್ ಇದೆ. ಪ್ರೈಸಿಂಗ್ ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು 4,85,000. ಸರ್ ಕೋಟಿಂಗ್ ಬೇಡ ಸರ್, ಫೈನಲ್ ವಿಡಿಯೋ ಮುಖಾಂತರ ಬಂದ್ರೆ 2013 ಮಾಡಲ್ ಪ್ಯೂರ್ ಕೆ ವೆಹಿಕಲ್ 4,55,000 ಗೆ ಡೆಲಿವರಿ ಮಾಡ್ಕೊಡೋಣ. 4,45,000 ರೂಪಾಯಿಗೆ ಡೆಲಿವರಿ ಮಾಡ್ಕೊಡೋಣ. ಪ್ರೈಸ್ ಆಗಲ್ವಾ? 4,55,000, 50,000 ಗೆ ರೌಂಡ್ ಫಿಗರ್ ಹಾಕೊಡೋಣ. ಸರ್ 445 ಅಂದ್ರಿ ಸರ್ ನೀವು. ಬನ್ನಿ ಕುತ್ಕೊಂಡು ಮಾತಾಡೋಣ. ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. 88,000 ನೋಡಿದೆ ರೆಕಾರ್ಡೆಡ್. ಗ್ರ್ಯಾಂಡ್ ಐಟೆನ್ ಆಸ್ಟಾ ಫುಲ್ಲಿ ಟಾಪ್ ಎಂಡ್ 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು ಡೀಸೆಲ್ ವೇರಿಯಂಟ್ ಅಲ್ಲಿ ಬರುತ್ತೆ. ಒಳ್ಳೆ ಇಂಜಿನ್, ಮೈಲೇಜ್ ಗೆ ಅಂತೂ ಕೇಳಂಗಿಲ್ಲ ಗಾಡಿ. ಒಳ್ಳೆ ವೆಹಿಕಲ್, ಮೈಲೇಜ್ ಗೋಸ್ಕರ, ಸಿಟಿ ಯೂಸ್ ಗೆ ಒಳ್ಳೆ ವೆಹಿಕಲ್. ಗ್ರ್ಯಾಂಡ್ ಐಟೆನ್ ನೋಡ್ತಾ ಇರ್ಬೋದು. ಆಸ್ಟಾ ವೇರಿಯಂಟ್ ಟಾಪ್ ಎಂಡ್. ಹೌದು, ಫುಲ್ಲಿ ಟಾಪ್ ಎಂಡ್ ಬರುತ್ತೆ.
ಕೋಟಿಂಗ್ ಪ್ರೈಸ್ ಬಂದು 675 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ Okay. 6,35,000 ಗೆ 17 ಮಾಡಲ್ ಗಾಡಿ ಡಿಲಿವರಿ ಕೊಡೋಣ. ಇನ್ನೊಂದು ಪ್ರೈಸ್ ಫೈನಲ್ ಟು ಫೈನಲ್ ಬೈ 6,25,000 ಗೆ 17 ಮಾಡಲ್ ಸಿಂಗಲ್ ಓನರ್ ಅಷ್ಟ ಡಿಲಿವರಿ ಕೊಡೋಣ. ಸರ್ ಹಾಗೆ ಮಹೀಂದ್ರಾ ಕ್ವಾಂಟೋನು ಇದೆ ನೋಡ್ತಾ ಇರ್ಬೋದು, ಇದ್ರ ಬಗ್ಗೆ ಹೇಳಿ ಸರ್. ಕಾಂಟೋ 2013 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ C5 ವೇರಿಯಂಟ್. ಓಕೆ ಓಕೆ. ಇದರಲ್ಲಿ 2 ಆಪ್ಷನ್ ಇದೆ, C5 13 ಇದೆ, 16 ಮಾಡಲ್ ಒಂದಿದೆ. ಓಕೆ. 2 ಆಪ್ಷನ್ ಇದೆ, ಅದು ಫುಲ್ಲಿ ಟಾಪ್ ಅಂಡ್ ಇದು ಮಿಡ್ ವೇರಿಯಂಟ್. ಇದು ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ? ಇದು ಬಜೆಟ್ ಅಲ್ಲಿ ಸಿಗತ್ತೆ, ಅದು ಇನ್ನ ಬಜೆಟ್ ಅಲ್ಲಿ ಕೊಡ್ತೀನಿ. ಹೌದಾ? ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಹಾಗಾದ್ರೆ ಇದು ಬಂದು 2013 ಮಾಡಲ್ ಸೆಕೆಂಡ್ ಓನರ್, ಕೋಟಿಂಗ್ ಪ್ರೈಸ್ ಬಂದು 3,85,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,60,000 ಗೆ ಡಿಲಿವರಿ ಕೊಡ್ತೀನಿ. 3,60,000 ಗೆ 13 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಕಾಂಟೋ ಸಿಗ್ತಾ ಇದೆ. 7 ಸೀಟರ್ ಗಾಡಿ. ಅದು 7 ಸೀಟರ್ ವೆಹಿಕಲ್. 7 ಸೀಟರ್ ಗಾಡಿ ಎಷ್ಟು ಸರ್? 3,60,000 ಪ್ಯೂರ್ ಕೆ ವೆಹಿಕಲ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಮೊಬಿಲಿಯೋ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಹೋಂಡಾ ಮೊಬಿಲಿಯೋ 2015 ಮಾಡಲ್ ಸಿಂಗಲ್ ಓನರ್ VMT ಫುಲ್ಲಿ ಟಾಪ್ ಎಂಡ್ ಬರುತ್ತೆ. 82,000 ಓಡಿದೆ. ಓಕೆ ಓಕೆ ಓಕೆ. ನೋಡ್ತಾ ಇರ್ಬೋದು ಗಾಡಿದು ಟೈರ್ಸ್ ಕಂಡೀಷನ್ ಎಲ್ಲ ಎಷ್ಟು ಓಡಿದೆ ಸರ್? 82,000 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ, ವೈಟ್ ಕಲರ್ ಗಾಡಿ, ಡಿಮ್ಯಾಂಡೆಡ್ ಕಲರ್ ಅಂತಾನೆ ಹೇಳ್ಬೋದು. ಪ್ರೈಸಿಂಗ್ ಕೋಟಿಂಗ್ ಪ್ರೈಸ್ ಬಂದು ಯಾರು ಲೋ ಬಜೆಟ್ ಅಲ್ಲಿ 7 ಸೀಟರ್ ಇನ್ನೋವಾ ತರ ಬೇಕಂತ ಹೇಳ್ತಾರಲ್ಲ ಅವ್ರಿಗೋಸ್ಕರ ಕೋಟಿಂಗ್ ಪ್ರೈಸ್ ಬಂದು 5,85,000 ಕೊಟ್ ಮಾಡ್ತಾ ಇರೋದು. ಓಕೆ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 5,50,000 ಗೆ ಡಿಲಿವರಿ ಮಾಡ್ಕೊಡ್ತೀನಿ. 5,50,000 ರೂಪಾಯಿಗೆ ಸಿಂಗಲ್ ಓನರ್ ಪ್ಯೂರ್ ಕೆ ವೆಹಿಕಲ್ ಡಿಲಿವರಿ ಕೊಡೋಣ. ಮೊಬಿಲಿಯೋ 7 ಸೀಟರ್ ಗಾಡಿ, ಅದು 7 ಸೀಟರ್. ಹಾಗೆ ಇನ್ನೊಂದು ಕ್ವಾಂಟೋ ಬಜೆಟ್ ಅಲ್ಲಿ ಕೊಡ್ತೀರಿ ಅಂದ್ರಲ್ಲ ಸರ್? 2016 ಮಾಡಲ್ ಸೆಕೆಂಡ್ ಓನರ್. ಗಾಡಿ ಓಡಿರೋದು ಎಷ್ಟು ಹೇಳಿ? ಎಷ್ಟು ಸರ್? ಡೀಸೆಲ್ 50,000 ಓಡಿದ್ಯಾ? 37,000 ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ. ಓಕೆ ಓಕೆ. ರೆಕಾರ್ಡೆಡ್ 37,000 ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡೋಣ. ಇದು C8 ಫುಲ್ಲಿ ಟಾಪ್ ಎಂಡ್. ಓಕೆ ಓಕೆ ಓಕೆ. 2016 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಫುಲ್ಲಿ ಟಾಪ್ ಎಂಡ್. ಪ್ರೈಸ್ ಕೋಟಿಂಗ್ ಪ್ರೈಸ್ ಬಂದು 5,25,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಒಂದೇ ಒಂದ್ ರೇಟ್ 16 ಮಾಡಲ್ ಕಂಟು 4,90,000 ಗೆ ಡಿಲಿವರಿ ಕೊಡ್ತೀನಿ. ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್. 4,85,000 ಗೆ ಡಿಲಿವರಿ ಮಾಡ್ಕೊಡೋಣ. 4,500 ಬನ್ನಿ 4,500 ಏನ್ ಇಲ್ಲ, 16 ಮಾಡಿ ಕೊಡ್ತಾ ಇರೋದು ನಿಮ್ಗೆ 13-14 ಮಾರ್ಕೆಟ್ ಅಲ್ಲಿ 4,500 5 ಲಕ್ಷ ಅಂತ ಹೇಳ್ತಾವ್ರೆ. 4,75,000 ಗೆ ಫೈನಲ್ ಟು ಫೈನಲ್ ಮಾಡ್ಕೊಡೋಣ. 4,75,000 ಫೈನಲ್ ಟು ಫೈನಲ್ ಎಲ್ಲಾ ಸರಿ ಮಾಡ್ಕೊಡೋಣ. ಹಾಗೆ ಬಜೆಟ್ ಅಲ್ಲಿ ಒಂದು ಸೇಲ್ ಒಂದಿದೆ ನೋಡಿ, ಆಪ್ಟ್ರಾ ಇದೆ, ಚೆವರ್ಲೆಟ್ 2 ಆಪ್ಷನ್ ಇದೆ. ನನ್ಗೆ ಆ ಗಾಡಿ ಪವರ್ಫುಲ್ ಬೇಡ, ಸ್ವಲ್ಪ ಮೈಲೇಜ್ ಒಳ್ಳೆ ವೆಹಿಕಲ್ ಬೇಕಂದ್ರೆ 1.4 ಲೀಟರ್ ಇಂಜಿನ್ ಚೆವರ್ಲೆಟ್ ಸೇಲ್ ಅವೈಲೇಬಲ್ ಇದೆ. ಮಾಡಲು ಸರ್ 2013 ಮಾಡಲ್ ಸೆಕೆಂಡ್ ಓನರ್ LT ಬರುತ್ತೆ. ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್, ABS, ಡಿಫಾಗರ್, 4 ಪವರ್ ವಿಂಡೋ, ಲೆದರ್ ಸೀಟ್ ಕವರ್ಸ್. ಗಾಡಿ ವೆಲ್ ಅಂದ್ರೆ ವೆಲ್ ಮೇಂಟೈನ್ ಆಗಿದೆ. 89,000 ರೆಕಾರ್ಡೆಡ್ ಓಡಿದೆ. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 3,25,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,95,000 ಗೆ 2013 ಮಾಡಲ್ ಡೀಸೆಲ್ ಗಾಡಿ ಕೊಡೋಣ. ಇನ್ನೊಂದು ಪ್ರೈಸ್ 2,85,000 ಒಂದೊಂದು ಪ್ರೈಸ್ ಗೆ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. 2,80,000 ಗೆ ರೌಂಡ್ ಫಿಗರ್ ಆಗಿ ಕೊಡೋಣ. ಹೋಗಿ ಬೈ 2,80,000 ಸೇಲ್. ಅದು 2013 ಮಾಡಲ್ ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ಇನ್ನ 2027 ತನಕ ಅವೈಲೇಬಲ್ ಇದೆ. ಫ್ರೆಂಡ್ಸ್ ಇವಾಗ SS ಕಾರ್ ಗಳನ್ನ ಯಾರ್ಡ್ ಬಂದಿದೀವಿ, ಇನ್ನೂ ಒಂದು 10 ಕಾರ್ಗಳಿದೆ. ಸೊ ಫಸ್ಟ್ ವರ್ನಾ ಗಾಡಿ ಡೀಟೇಲ್ಸ್. ವರ್ನಾ ಫ್ಲೂಟಿಕ್ 2013 ಮಾಡಲ್ ಸಿಂಗಲ್ ಓನರ್, 80,000 ಓಡಿದೆ. SX ಆಪ್ಷನಲ್ ಫುಲ್ಲಿ ಟಾಪ್ ಎಂಡ್. ಅಲೋಯ್ ವೀಲ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು 5,45,000. ಓಕೆ ಓಕೆ ಓಕೆ. ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 5,10,000 ಗೆ ಡಿಲಿವರಿ ಮಾಡ್ಕೊಡ್ತೀನಿ. 13 ಮಾಡಲ್ ಸಿಂಗಲ್ ಓನರ್ ಪ್ಯೂರ್ ಕೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಇನ್ನೊಂದು ಪ್ರೈಸ್ ಹೇಳ್ತೀರಾ? ರೌಂಡ್ 495 ಗೆ ಡಿಲಿವರಿ ಮಾಡ್ಕೊಡೋಣ. ಒಂದ್ ಪ್ರೈಸ್ ಹೇಳಿ ಸರ್ ಅದ್ರೊಳಗಡೆ. 4,90,000 ಗೆ ಡಿಲಿವರಿ ಮಾಡ್ಕೊಡೋಣ. ಫೈನಲ್ ಟು ಫೈನಲ್ 13 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಅದು ಫೋರ್ಡ್ ಫಿಯೆಸ್ಟಾ 2011 ಮಾಡಲ್ ಥರ್ಡ್ ಓನರ್, ಟೈಟಾನಿಯಂ ಫುಲ್ಲಿ ಟಾಪ್ ಎಂಡ್. ಅಲೋಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಲೆದರ್ ಸೀಟ್ ಕವರ್, ಬ್ಲಾಕ್ ಕಲರ್ ಇಂಟೀರಿಯರ್ ಅಲ್ಲಿ ಎಲ್ಲ ಅವೈಲೇಬಲ್ ಇದೆ. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು 2,85,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,55,000 ಗೆ ಡಿಲಿವರಿ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಫೈನಲ್ ಟು ಫೈನಲ್ 2,45,000 ಗೆ ಡಿಲಿವರಿ ಮಾಡ್ಕೊಡೋಣ. ನೀವು 2011 ಮಾಡಲ್ ವೆಹಿಕಲ್. 2,20 ಆಗಲ್ವಾ? ಮುಂದೆ ಬನ್ನಿ ಮಾತಾಡೋಣ. 2,20,000 ಅದರಲ್ಲೂ ಕಡಿಮೆ ಆಗುತ್ತೆ. ಮುಂದೆ ಬನ್ನಿ ಗಾಡಿ ನೋಡಿ ಮಾತಾಡೋಣ. ಓಕೆ ಓಕೆ ಸರ್. ಟಾಟಾ ಇಂಡಿಕಾ 2012 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಫುಲ್ಲಿ ಟಾಪ್ ಎಂಡ್. ಗಾಡಿದು ಕೋಟಿಂಗ್ ಪ್ರೈಸ್ ಬಂದು 2,10,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದೇ ಒಂದ್ ಪ್ರೈಸ್ 1,85,000 ಗೆ 2012 ಮಾಡಲ್ ಟಾಪ್ ಎಂಡ್ ಇಂಡಿಕಾ ಡೀಸೆಲ್ ಗಾಡಿ ಕೊಡೋಣ. ಇನ್ನೊಂದು ಪ್ರೈಸ್ ಹೇಳಿ ಸರ್. 1,80,000 ಗೆ ರೌಂಡ್ ಫಿಗರ್ ಆಗಿ ಮಾಡ್ಕೊಡೋಣ. 1,70,000
ಮುಂದೆ ಬನ್ನಿ ಗಾಡಿ ನೋಡಿ ಮಾತಾಡೋಣ. ಒಂದ್ ಹೇಳಿ ಸರ್ ಪ್ರೈಸ್. 175 ಗೆ ಡೆಲಿವರಿ ಕೊಡೋಣ ಹೋಗಿ. 1,75,000ಕ್ಕೆ 12 ಮಾಡಲ್ ಇಂಡಿಕಾ. ಅದು ಫುಲ್ಲಿ ಟಾಪ್ ಅಂಡ್ ಅಲಾಯ್ ವೀಲ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹಾಗೆ ಸ್ಯಾಂಟ್ರೋ 2012 ಮಾಡಲು. ಓಕೆ. ಮಾರ್ಕೆಟ್ ಅಲ್ಲಿ ಎಲ್ಲ 170, 180 6, 7 ಮಾಡಲ್ ಸಿಗ್ತಾ ಇದೆ ನಿಮ್ಗೆ. ಹೌದು. ನನ್ನ ಹತ್ರ ಬಂದು 2012 ಮಾಡಲ್ ಕೊಡ್ತೀನಿ ನಾನು. ಅದು ಪೆಟ್ರೋಲ್ ಪ್ಲಸ್ LPG, ಕಂಪ್ನಿ ಫಿಟೆಡ್ LPG ಬರುತ್ತೆ. ಓಕೆ ಓಕೆ ಓಕೆ. ಪ್ರೈಸಿಂಗು ಪ್ರೈಸ್ ಬಂದು ಇದ್ರದ್ದು ಕೋಟಿಂಗ್ ಪ್ರೈಸ್ 2,25,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 1,90,000 ಗೆ 2012 ಮಾಡಲ್ ಸೆಂಟ್ರೋ ಕೊಡೋಣ. ಇನ್ನೊಂದು ಪ್ರೈಸ್ 1,85,000 ಗೆ ಮಾಡ್ಕೊಡೋಣ ಬೈ. 1,85,000ಕ್ಕೆ 12 ಮಾಡಲ್ ಸೆಂಟ್ರೋ. ಅದು ಪ್ಯೂರ್ ಕೆ ಪೆಟ್ರೋಲ್ ಪ್ಲಸ್ LPG. ಕಾಂಪ್ಯಾಕ್ಟ್ SUV. ಕಾಂಪ್ಯಾಕ್ಟ್ XUV. ಅಲ್ಲಿ ಒಂದ್ ಬ್ಲೂ ಕಲರ್ ತೋರಿಸಿದೆ 18 ಮಾಡಲ್, ಒಂದ್ 13 ಮಾಡಲ್ ಆರೆಂಜ್ ತೋರಿಸಿದೆ. ಇಲ್ಲೂ ಒಂದ್ 13 ಮಾಡಲ್ ವೈಟ್ ಕಲರ್ ಅವೈಲೇಬಲ್ ಇದೆ. ಆಂಬಿಷನ್ ಸೇಮ್ ವೇರಿಯಂಟ್. ಓಕೆ. ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 4,85,000. 2013 ಮಾಡಲ್ ಡೀಸೆಲ್, ಥರ್ಡ್ ಓನರ್. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಈ ವೆಹಿಕಲ್ 4,60,000 ಗೆ ಡೆಲಿವರಿ ಮಾಡ್ಕೊಡ್ತೀವಿ ಸರ್. ಕಡಿಮೆ ಮಾಡಿ ಹೇಳಿ ಸರ್. 4,50,000 ರೌಂಡ್ ಫಿಗರ್ ಆಗಿ ಡೆಲಿವರಿ ಮಾಡ್ಕೊಡೋಣ. 4,50,000 ರೂಪಾಯಿಗೆ ನಿಮ್ಗೆ ಗಾಡಿ ಸಿಗ್ತಾ ಇದೆ. ಅದು ಎಕೋಸ್ಪೋರ್ಟ್ ಡೀಸೆಲ್ ಟಾಪ್ ಅಂಡ್. ಎಂಜಾಯ್ ಎರಡಿದೆ, ಇಲ್ಲೊಂದಿದೆ ಅಲ್ಲೊಂದಿದೆ. ಓಕೆ. ಇದು ಬಂದು 2013, ಅದನ್ನು 13. ಇದು ಸಿಂಗಲ್ ಓನರ್, ಅದು ಥರ್ಡ್ ಓನರ್. ಓಕೆ ಓಕೆ. ಯಾವ್ದು ಬೇಕು ಆಪ್ಷನ್ ಬನ್ನಿ, 2 ಓಡಿಸಿ ಯಾವ್ದು ಬೇಕು ತಗೊಂಡೋಗಿ. ಕೋಟಿಂಗ್ ಪ್ರೈಸ್ ಬಂದು 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಗೆ 3,85,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,55,000 ಗೆ ಡೆಲಿವರಿ ಕೊಡ್ತೀನಿ. 3,55,000 ರೂಪಾಯಿಗೆ. ಅದು 7 ಸೀಟರ್ ವೆಹಿಕಲ್. ಎಂಜಾಯ್ ಸಿಗ್ತಾ ಇದೆ ನಿಮ್ಗೆ ಡೀಸೆಲ್ ಗಾಡಿ. ಹಾಗೆ ಇದು ಪುಂಟೋ ಫಿಯೇಟ್ ಪುಂಟೋ 2012 ಮಾಡಲ್, ಥರ್ಡ್ ಓನರ್, ಆಂಬಿಷನ್, ಇಮೋಷನ್ ಪ್ಯಾಕ್, ಫುಲ್ಲಿ ಟಾಪ್ ಎಂಡ್. ಓಕೆ ಓಕೆ. ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇದೆ ಗಾಡಿ ಒಳಗಡೆ. ಎಲ್ಲ ಚೆನ್ನಾಗಿದೆ ಗಾಡಿ, ನೋಡ್ತಾ ಇರ್ಬೋದು. ಪ್ರೈಸಿಂಗು ಕೋಟಿಂಗ್ ಪ್ರೈಸ್ ಬಂದು 2,85,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,50,000 ಗೆ ಡೆಲಿವರಿ ಕೊಡ್ತೀನಿ. 2.5 ಲಕ್ಷನಾ? ಬರೀ 2.5 ಲಕ್ಷಕ್ಕೆ ಡೀಸೆಲ್ ಗಾಡಿ ಫಿಯೇಟ್ ಪುಂಟೋ ಫುಲ್ಲಿ ಟಾಪ್ ಎಂಡ್ ಸಿಗ್ತಾ ಇದೆ. ಇನ್ನೊಂದು ಪ್ರೈಸ್ ಹೇಳಿ ಸರ್. 2,45,000 ಗೆ ಡೆಲಿವರಿ ಕೊಡೋಣ. ಒಂದ್ 2.40. ಬನ್ನಿ ಸರ್, ಮುಂದೆ ಬನ್ನಿ ಗಾಡಿ ನೋಡಿ ಮಾತಾಡೋಣ. 2,40,000 ಗೆಲ್ಲ ಆಗುತ್ತೆ. ಅದು 12 ಮಾಡಲ್ ಗಾಡಿ ಟಾಪ್ ಎಂಡ್. ಇದು ಸರ್ ಈ ಎಂಜಾಯ್ 2013 ಮಾಡಲ್, ಥರ್ಡ್ ಓನರ್, ಡೀಸೆಲ್ ಎಂಜಾಯ್. ಇದ್ರಲ್ಲಿ ಅಲಾಯ್ ವೀಲ್ಸ್ ಎಲ್ಲ ಇದೆ. ಕೋಟಿಂಗ್ ಪ್ರೈಸ್ ಬಂದು 3,65,000. ಸರ್ ಥರ್ಡ್ ಓನರ್ ಸರ್. ಹೌದು. ಇದ್ರದ್ದು ಫೈನಲ್ ಟು ಫೈನಲ್ 3,35,000 ಗೆ ಡೆಲಿವರಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಫೈನಲ್ 330 ರೌಂಡ್ ಫಿಗರ್ ಆಫ್ ಮಾಡಿ ಕೊಡ್ತೀನಿ. 3,30,000 ಗೆ ರೌಂಡ್ ಫಿಗರ್ ಆಫ್ ಮಾಡಿ ಕೊಡ್ತೀನಿ. 3,30,000 ರೂಪಾಯಿಗೆ. ಅದು 7 ಸೀಟರ್ ಎಂಜಾಯ್ 13 ಮಾಡಲ್ ಸಿಗ್ತಾ ಇದೆ. ಹೋಂಡಾ ಸಿಟಿ 2010 ಮಾಡಲ್, ಸೆಕೆಂಡ್ ಓನರ್, SMT ವೇರಿಯಂಟ್ ಬಿಟ್ಟು ಲೇಟೆಸ್ಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. BMT ತರ ಅವೈಲೇಬಲ್ ಇದೆ ಗಾಡಿ. ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರತ್ತೆ ಗಾಡಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಸಖತ್ತಾಗಿ ಮೇಂಟೈನ್ ಮಾಡೋರೆ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ರ ಸರ್? ಕೋಟಿಂಗ್ ಪ್ರೈಸ್ ಬಂದು 3 lakh ರೂಪೀಸ್ ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಫೈನಲ್ ಆಗಿ 2,75,000 ಗೆ ಡೆಲಿವರಿ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ 2,70,000 ಗೆ ರೌಂಡ್ ಫಿಗರ್ ಆಗಿ ಡೆಲಿವರಿ ಮಾಡಿ ಕೊಡ್ತೀನಿ. ಅದು 2009 ಮಾಡಲ್, ಲೇಟೆಸ್ಟ್ ಶೇಪ್, IV ಟೆಕ್. ನೋಡ್ತಾ ಇರ್ಬೋದು ವೀಕ್ಷಕರೇ. ಎಷ್ಟಂದ್ರಿ ಸರ್ ಪ್ರೈಸ್? 2,70,000 ಗೆ ಕೊಡ್ತೀನಿ.